ಈ ಒಂದು ವಿಡಿಯೋದಲ್ಲಿ 10th ಆದಮೇಲೆ ಯಾವ ರೀತಿ ಕೋರ್ಸಸ್ಗಳನ್ನು ಮಾಡಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ದಯವಿಟ್ಟು ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ 10th ಆದಮೇಲೆ ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಟರ್ ಅಂತ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಸೊ 10th ಆದಮೇಲೆ ನಮಗೆ ಸೈನ್ಸ್ ಮಾಡ್ಬೋದು, ಕಾಮರ್ಸ್ ಮಾಡ್ಬೋದು, ಆರ್ಟ್ಸ್ ಮಾಡ್ಬೋದು, ಡಿಪ್ಲೊಮಾ ಕೂಡ ಮಾಡ್ಬೋದು. ಸೊ ಯಾವ್ದು ಮಾಡಿದ್ರೆ ಬೆಟರ್, ಯಾವ್ದು ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಜಾಬ್ ಸಿಗುತ್ತೆ. ಸೊ ನಾವೀಗ ಯಾವುದೇ ಒಂದು ನೋಡಿದ್ರು ಕೂಡ ಮುಂದೆ ಜಾಬ್ ಯಾವ್ದು ಸಿಗುತ್ತೆ ಅದ್ರ ಮೇಲೆ ನಾವು ಡಿಗ್ರಿ ಮಾಡಬೇಕಾಗುತ್ತೆ. ಸುಮ್ಮನೆ ಡಿಗ್ರಿ ಮಾಡಿಬಿಟ್ಟು ಆಮೇಲೆ ನಮಗೆ ಏನೋ ಜಾಬ್ ಸಿಗಲಿಲ್ಲ ಅಂತಂದರೆ ತೊಂದರೆ ಆಗುತ್ತೆ. ಬನ್ನಿ ಹಾಗಾದರೆ ಯಾವುದನ್ನು ಮಾಡಿದ್ರೆ ನಮಗೆ ಜಾಬ್ ಸೇಫ್ ಇರುತ್ತೆ, ಗ್ಯಾರಂಟಿ ಇರುತ್ತೆ ತಿಳ್ಕೊಳ್ಳೋಣ. ಇಲ್ಲಿ ಆಫ್ಟರ್ 10th ಕೋರ್ಸಸ್ ಅಂತ ಒಂದು ಚಾರ್ಟ್ ಪ್ರಿಪೇರ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ಕ್ಲಾಸ್ 11 ಆ್ಯಂಡ್ 12 ಅಂತಂದರೆ PUC ಫಸ್ಟ್ ಇಯರ್ ಮತ್ತು PUC ಸೆಕೆಂಡ್ ಇಯರಲ್ಲಿ ಅಂತಂದರೆ ನೀವು 10th ಆದಮೇಲೆ PUC ಮಾಡಿದರೆ ಯಾವ ಕೋರ್ಸ್ಗಳು ನಿಮಗಿರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಸೈನ್ಸ್ ಇದೆ, ಕಾಮರ್ಸ್ ಇದೆ, ಆರ್ಟ್ಸ್ ಇದೆ. ಸೊ ಸೈನ್ಸ್ ಅಂತಂದರೆ ಹೇಳಿಬಿಟ್ಟು ನೀವು ಮುಂದೆ ಇಂಜಿನಿಯರಿಂಗ್ ಬರಬೇಕು ಅಂತಂದರೆ ಇಲ್ಲ ಮೆಡಿಕಲ್ ಹೋಗಬೇಕು ಅಂತಂದರೆ ತುಂಬ ಅನೇಕ ಡಿಗ್ರಿಗಳು ಬರುತ್ತೆ ನಿಮಗೆ. ಇಂಜಿನಿಯರಿಂಗ್ ಬರ್ಬೋದು ಅಥವಾ ಮೆಡಿಕಲ್ ಓದ್ಬೋದು, ಡಾಕ್ಟರಿಂಗ್ ಕೋರ್ಸಸ್ ಇರುತ್ತೆ ಅದನ್ನು ಕೂಡ ಮಾಡ್ಬೋದು. ಆಮೇಲೆ ನೀವು ಅಗ್ರಿಕಲ್ಚರಲ್ಲಿ ಬರ್ತೀನಿ ಅಂತಂದರೆ ಅದನ್ನು ಕೂಡ ಮಾಡ್ಬೋದು, ನರ್ಸಿಂಗ್ ಕೂಡ ಮಾಡ್ಬೋದು. ಸೊ ಈ ದಾರಿಯಲ್ಲಿ ಬರ್ತೀನಿ ಅಂತಂದರೆ ನೀವು ಸೈನ್ಸ್ ಮಾಡಬೇಕಾಗುತ್ತೆ. ಇನ್ನು ಕಾಮರ್ಸ್ ಮಾಡೋದಾಗಿತ್ತಂದರೆ ನೀವೇನಾದರೂ ಅಕೌಂಟೆಂಟ್ ಆಗಬೇಕಂತಂದರೆ, CA ಆಗಬೇಕಂತಂದರೆ, ಈ ರೀತಿ ಅಕೌಂಟೆಂಟ್ ವೇಯಲ್ಲಿ ಹೋಗ್ಬೇಕಂದ್ರೆ, ಆ ದಾರಿಯಲ್ಲಿ ಹೋಗ್ಬೇಕಂದ್ರೆ ಬ್ಯಾಂಕಿಂಗ್ ಫೀಲ್ಡ್ ಅಂತ ಏನು ಕರಿತೀವಿ, ಫೈನಾನ್ಸ್ ಫೀಲ್ಡ್ ಅಂತ ಏನು ಕರಿತೀವಿ, ಅಲ್ಲಿ ನೀವೇನಾದರೂ ನಿಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕಾಗಿದ್ರೆ ಮುಂದಿನ ನಿಮ್ಮ ಕೆರಿಯರಲ್ಲಿ ನೀವು ಕಾಮರ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಇನ್ನು ಆರ್ಟ್ಸ್ ಯಾಕೆ ಚೂಸ್ ಮಾಡಬೇಕಂತಂದರೆ, ಸೊ ಇಂದಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಆರ್ಟ್ಸ್ ಯಾಕೆ ಚೂಸ್ ಮಾಡ್ತಾಯಿದ್ರು ಅಂತಂದರೆ, ಸೊ ಆರ್ಟ್ಸ್ನ ಸೆಲೆಕ್ಟ್ ಮಾಡ್ತಾ ಇರೋದು ಒಂದೇ ಕಾರಣಕ್ಕೆ, ಮುಂದೆ ಏನಾದರೂ BA B.Ed ಆದರೆ ಆಮೇಲೆ D.Ed ಆದರೆ ನಾವು TET ಎಕ್ಸಾಮ್ ಬರೆದ್ಬಿಟ್ಟು ಟೀಚರ್ ಆಗ್ಬೋದು, ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆರ್ಟ್ಸ್ ಬರ್ತಾಯಿದ್ರು. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದರೆ ಗೌರ್ಮೆಂಟ್ ಎಕ್ಸಾಮ್ ಅಂದರೆ ಆಯಿತು, ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಎಲ್ಲರೂ ಕೂಡ ಈ ಒಂದು ಎಕ್ಸಾಮ್ನ ಬರೀತಾರೆ. ಅಲ್ಲಿ ಯಾರು ಕ್ಲಿಯರ್ ಮಾಡ್ತಾರೆ ಅವ್ರಿಗೆ ಮಾತ್ರ ಒಂದು ಜಾಬ್ ಸಿಗುತ್ತೆ. ಆದರೆ ಪ್ರೈವೇಟ್ ಸೆಕ್ಟರ್ ಆ ರೀತಿ ಇರೋದಿಲ್ಲ. ಪ್ರೈವೇಟ್ ಸೆಕ್ಟರಲ್ಲಿ ನೀವು ಈ ಕೋರ್ಸ್ನ ಮಾಡಿದರೆ ಮಾತ್ರ ಅವರು ನಿಮಗೆ ಸೇರಿಸ್ಕೊತಾರೆ. ಫಾರ್ ಎಕ್ಸಾಂಪಲ್, ನೀವು ಮೆಡಿಕಲ್ ಮಾಡಿದರೆ ಮಾತ್ರ ಡಾಕ್ಟರ್ ಆಗೋಕ್ಕಾಗೋದು, ಇಂಜಿನಿಯರಿಂಗ್ ಮಾಡಿದರೆ ಮಾತ್ರ ಇಂಜಿನಿಯರ್ ಆಗೋಕ್ಕಾಗೋದು. ಅದನ್ನು ಬಿಟ್ಟು ನಾನು ಇಂಜಿನಿಯರಿಂಗ್ ಮಾಡಿ ನಾನು ಡಾಕ್ಟರ್ ಆಗ್ತೀನಿ ಅಂತಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಯಾವ ಕೋರ್ಸ್ ಮಾಡ್ತೀವಿ ಅನ್ನೋದು ಈ 10th ಆದಮೇಲೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ನೀವು ಈಗ ಸದ್ಯ ನೋಡಿದ್ರಿ 10th ಆದಮೇಲೆ ನಾವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ಗಳನ್ನ ಮಾಡ್ಬೋದು. ಇನ್ ಕೇಸ್ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮಾಡೋಕ್ಕಾಗಿಲ್ಲ ಅಂತಂದರೆ 10th ಸ್ಕೋರ್ ಕಡಿಮೆ ಆಯಿತು ಅಂತಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಡಿಪ್ಲೊಮಾ ಕೋರ್ಸಸ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಡಿಪ್ಲೊಮಾ ಕೋರ್ಸಸಲ್ಲಿ ನಿಮಗೆ ಯಾವ್ದು ಡಿಪ್ಲೊಮಾ ಕೋರ್ಸಸ್ ಸಿಗುತ್ತೆ ಅಂತಂದರೆ ನೀವು ನೋಡ್ಬೋದು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 10th ಮುಗಿದ ತಕ್ಷಣ PUCನೇ ಮಾಡಬೇಕು ಅಂತೇನಿಲ್ಲ, ಡಿಪ್ಲೊಮಾ ಕೂಡ ಮಾಡ್ಬೋದು. ಡಿಪ್ಲೊಮಾ ಮಾಡಿ ಅದಾದಮೇಲೆ ನೀವು ಮತ್ತೆ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಾಗುತ್ತೆ. ಅಂದರೆ ಇಂಜಿನಿಯರಿಂಗ್ ನೀವು ಎಲ್ಲರೂ ಪ್ರತಿ ವರ್ಷ ಅಂದರೆ ಮೊದಲೇ ವರ್ಷದಿಂದ ಜಾಯ್ನ್ ಆದರೆ ನೀವು ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗ್ತೀರಾ. ಅಂದರೆ ಡಿಪ್ಲೊಮಾ ನಿಮಗೆ 3 ಇಯರ್ಸ್ ಕೋರ್ಸ್ ಇರುತ್ತೆ. ನೀವು ನೋಡ್ಬೋದು ಡಿಪ್ಲೊಮಾ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಸೊ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆದ ತಕ್ಷಣ ನಿಮಗೆ ಹೋಟೆಲಲ್ಲಿ ಮ್ಯಾನೇಜರ್ ಪೋಸ್ಟ್ ಸಿಗ್ಬೋದು, ಆ ರೀತಿ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ನೋಡ್ತಾ ಇರ್ಬೋದು ಜರ್ನಲಿಸಮ್ ಅಂತಿದೆ. ಅಂದರೆ ನೀವೇನಾದರೂ ಈ ಒಂದು TV ರಿಪೋರ್ಟಿಂಗ್, ನ್ಯೂಸ್ ರಿಪೋರ್ಟಿಂಗ್ ಮಾಡೋದಿದ್ರೆ, ನೀವೇನಾದರೂ ಒಂದು ಸುದ್ದಿ ಬರೆಯೋದು ನಿಮಗೆ ಹವ್ಯಾಸ ಇದ್ದರೆ, ನಿಮಗೆ ಚೆನ್ನಾಗಿ ಮಾತನಾಡೋ ಹವ್ಯಾಸ ಇದ್ದರೆ ನೀವು ಜರ್ನಲಿಸಮ್ ಕೂಡ ಜಾಯ್ನ್ ಆಗ್ಬೋದು. ಸೊ ಡಿಪ್ಲೊಮಾ ಇನ್ ಎಜುಕೇಷನ್ ಅಂತಿದೆ, ಫೋಟೋಗ್ರಫಿ ಅಂತಿದೆ, ಫ್ಯಾಷನ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ಡಿಪ್ಲೊಮಾ ಇನ್ ವೆಬ್ ಅಂತ ಇದೆ, ಮೇಕಪ್ ಆ್ಯಂಡ್ ಬ್ಯೂಟಿ ಅಂತ ಇದೆ, ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇದೆ, ಆ್ಯನಿಮೇಷನ್ ಇದೆ. ಸೊ ನಿಮಗೆ ಪ್ರತಿಯೊಂದು ಕೋರ್ಸ್ ಕೂಡ ಇವತ್ತಿನ ದಿನದಲ್ಲಿ ಲಭ್ಯ ಇದೆ. ಸೊ ನಾನು ಸಜೆಸ್ಟ್ ಮಾಡೋದು ಏನು ಅಂತಂತಂದರೆ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಸೈನ್ಸ್ ಮಾಡಿದರೆ ತುಂಬ ಡಿಫಿಕಲ್ಟ್ ಆಗುತ್ತೆ, ಕಾಮರ್ಸ್ ಮಾಡಿದರೆ ಒಂದು ಸ್ವಲ್ಪ ಬೆಟರ್ ಇರುತ್ತೆ, ಆರ್ಟ್ಸ್ ಮಾಡಿದರೆ ತುಂಬ ಈಸಿ ಅಂತ ಅನ್ಕೊತೀರ. ಬಟ್ ಹಾಗೇನು ಆಗಿರ್ಬೋದು. ಬಟ್ ಆದರೆ ಒಂದು ಸಲ ನೀವೇನಾದರೂ ಟ್ರೈ ಮಾಡಿದರೆ, ಸೈನ್ಸ್ನ ಟ್ರೈ ಮಾಡಿದರೆ, ಕಾಮರ್ಸ್ ಟ್ರೈ ಮಾಡಿದರೆ ನಿಮಗೇನೂ ಡಿಫಿಕಲ್ಟ್ ಅನಿಸೋದಿಲ್ಲ. ಯಾಕಂದರೆ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅಂತಂದರೆ ಆ ಒಂದು ಬೇರೆ ಬೇರೆ ಫ್ರೆಂಡ್ಸ್ ಓದ್ತಾ ಇರ್ತಾರೆ, ನೀವು ಕೂಡ ಓದಬೇಕು ಅನಿಸುತ್ತೆ, ಒಂದು ಸ್ವಲ್ಪ ಕಷ್ಟಪಟ್ಟು ನೀವು ಕೂಡ ಓದ್ತೀರ. ಸೊ ಹಾಗಾಗಿ ಬೆಟರ್ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತಂತಂದರೆ ನೀವು ಸೈನ್ಸ್ ಮಾಡಿದರೆ ಬೆಟರ್ ಇರುತ್ತೆ ಅಂತ ಹೇಳ್ತೀನಿ. ಇಲ್ಲ ನೀವು ಗೌರ್ಮೆಂಟ್ ಎಕ್ಸಾಮ್ ಬರೀತೀನಿ, ಇಲ್ಲ ನಮ್ಮದು ಅಕೌಂಟಿಂಗ್ ಆಲ್ರೆಡಿ ಇದ್ದಾರೆ, ನಾನು ಅವ್ರ ಜೊತೆಗೆ ಜಾಯ್ನ್ ಆಗ್ತೀನಿ ಮುಂದೆ ಅಂತಂತಂದರೆ ನೀವು ಕಾಮರ್ಸ್ ಕೂಡ ಜಾಯ್ನ್ ಆಗ್ಬೋದು. ಸೊ ಕಾಮರ್ಸ್ ಮಾಡಿ ಮುಂದೆ BCom,
MCOM ಮಾಡಿ ಅಥವಾ MBA ಮಾಡಿ ಕೂಡ ನೀವು ಒಳ್ಳೆ ಜಾಬಲ್ಲಿ ಹೋಗ್ಬೋದಾಗುತ್ತೆ. ಸೊ ಆರ್ಟ್ಸ್ ಮಾಡಿದರೆ ನೀವು ಗೌರ್ಮೆಂಟ್ ಕೆಲಸಗಳೇನಿರುತ್ತೆ ಅದಕ್ಕೆ ನೀವು ನಿಲ್ಲಬೇಕಾಗುತ್ತೆ, ಅಥವಾ ಬೇರೆ ಕೆಲಸ ಮಾಡ್ತೀನಿ ಅಂದರೂ ಕೂಡ ಆರ್ಟ್ಸ್ ಮಾಡಿದವ್ರನ್ನ ಇಲ್ಲಿ ಪ್ರೈವೇಟ್ ಸಾಫ್ಟ್ವೇರ್ ಕಂಪ್ನೀಸ್ ಆಗಲಿ ಅಥವಾ ಬ್ಯಾಂಕ್ಗಳಾಗಲಿ ಕರ್ಕೊಳ್ಳೋದು ತುಂಬ ಕಡಿಮೆ ಇರುತ್ತೆ. ಗೌರ್ಮೆಂಟ್ ಎಕ್ಸಾಮ್ ಬರೆದ್ರೆ ಮಾತ್ರ ಆರ್ಟ್ಸ್ ಅವ್ರಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಆವಾಗ ನೀವು ಚೆನ್ನಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಬೋದಾಗತ್ತೆ. ಈ ಡಿಪ್ಲೊಮಾ ಮಾಡಿದರೆ ನೀವೇನಾಗುತ್ತೆ ಅಂದರೆ, ಡಿಪ್ಲೊಮಾ ಮಾಡಿದ ತಕ್ಷಣ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಾತ್ರ ಡಿಪ್ಲೊಮಾ ಮಾಡಿದರೆ ನಿಮಗೆ ನಂತರ ಇಂಜಿನಿಯರಿಂಗಿಗೆ ಕರ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಎಕ್ಸಾಂಪಲ್ ಡಿಪ್ಲೊಮಾ ಇನ್ ಸಿವಿಲ್, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಈ ಥರ ಡಿಪ್ಲೊಮಾನ ಮಾಡಿದರೆ ನೀವು ಡೈರೆಕ್ಟಾಗಿ ಸೈನ್ಸ್ ಮಾಡಿಲ್ಲ ಅಂದರೂ ಕೂಡ BE ಇಂಜಿನಿಯರಿಂಗ್ಗೆ ಸೆಕೆಂಡ್ ಇಯರಿಂದ ಜಾಯ್ನ್ ಆಗ್ಬೋದು. ಈ ರೀತಿ ಇರುತ್ತೆ. ನಿಮಗೆ ಪಾಲಿಟೆಕ್ನಿಕ್ ಕೋರ್ಸಸ್ ಅಂತ ಏನು ಹೇಳುತ್ತೆ ಅಂದರೆ ಡಿಪ್ಲೊಮಾ ಅಂತ ಏನು ಹೇಳಿದೆ ಅದೇ ಇದರಲ್ಲಿ ತೋರಿಸ್ತಾ ಇರೋದು. ಸೊ ನೀವು ಇದನ್ನು ಕೂಡ ಮಾಡ್ಬೋದು. ಇನ್ನು ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂತ ಕೂಡ ನಮಗೆ ಸಿಗುತ್ತೆ. 10th ಆದಮೇಲೆ ನೀವು ಡೈರೆಕ್ಟಾಗಿ ಮಾಡೋದಾದರೆ ಡಿಪ್ಲೊಮಾ ಇನ್ ಹಾಸ್ಪಿಟಲ್ ಅಸಿಸ್ಟೆನ್ಸ್, ಡಿಪ್ಲೊಮಾ ಇನ್ ರೂರಲ್ ಹೆಲ್ತ್ ಕೇರ್, ಸೊ ಇದು ಕೂಡ ಮಾಡ್ಬೋದು. ಅಂದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಪಾಸಾಗಿ ಹೊರಗಡೆ ಬರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ತುಂಬ ಜಾಸ್ತಿ ಇದೆ, ಆದರೆ ಜಾಬ್ಗಳ ಸಂಖ್ಯೆ ಕಡಿಮೆ ಇದೆ. ಈ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಮುಂದೆ ಫ್ಯೂಚರ್ ರೆಡಿ ಜಾಬ್ಸ್ ಯಾವುದು, ಆ ಜಾಬ್ಸ್ ಸಿಗಬೇಕು ಅಂತಂದರೆ ನಾವು ಯಾವುದನ್ನು ಕಲಿಬೇಕು ಅನ್ನೋದನ್ನು ತುಂಬ ಮುಖ್ಯವಾಗಿ ನೋಡಬೇಕಾಗತ್ತೆ. ಆಮೇಲೆ ನಿಮಗೆ ITI ಕೋರ್ಸಸ್ ಕೂಡ ಸಿಗುತ್ತೆ. ಈಗ ಎಲೆಕ್ಟ್ರಿಷಿಯನ್ ಇರ್ಬೋದು, ರೇಡಿಯಾಲಜಿ ಟೆಕ್ನಿಷಿಯನ್ ಇರ್ಬೋದು, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಡಿಜಿಟಲ್ ಫೋಟೋಗ್ರಾಫರ್ ಇರ್ಬೋದು, ಈ ರೀತಿ ಇರುತ್ತೆ. ಅಂದರೆ ಈಗ ಪ್ರತಿಯೊಬ್ಬರು ಕೂಡ ನಾನು ಸೈನ್ಸೇ ಮಾಡ್ತೀನಿ, ಕಾಮರ್ಸ್ ಮಾಡ್ತೀನಿ, ಆರ್ಟ್ಸ್ ಮಾಡ್ತೀನಿ, ಅಲ್ಲಿ ಡಿಪ್ಲೊಮಾ ಮಾಡ್ತೀನಿ ಅಂತಿದಾಗ ಸೊ ITI ಕೋರ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ. ನಿಮಗೇನಾದರೂ ತುಂಬ ಕಷ್ಟ ಅನಿಸಿದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮಾಡೋಕ್ಕಾಗೋದೇ ಇಲ್ಲ, ಎಷ್ಟೇ ಮಾಡಿದರೂ ನಾನು ಆಗಲ್ಲ ಅಂತ ನಿಮಗೆ ಡಿಮೋಟಿವೇಟೆಡ್ ಆಗಿದ್ದರೆ ದಯವಿಟ್ಟು ಮೋಟಿವೇಟ್ ಆಗಿ ಆಲ್ಮೋಸ್ಟ್ ಒಂದು ಒಳ್ಳೆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೈನ್ಸ್, ಕಾಮರ್ಸಲ್ಲಿ. ಸೊ ಇವೆರಡು ಮಾಡಿದರೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಕಾಲೇಜ್ಗಳು ಸಿಗುತ್ತೆ ಮುಂದೆ, ಒಳ್ಳೆ ಸ್ಕೋರ್ ಮಾಡಿದರೆ. ಆಮೇಲೆ ಒಳ್ಳೆ ಡಿಗ್ರಿ ಕೂಡ ಮಾಡ್ಬೋದು, ಆ ಡಿಗ್ರಿಯಿಂದ ನಿಮಗೆ ಜಾಬ್ ಕೂಡ ಮಾಡ್ಬೋದು. ಸೊ ಇವತ್ತಿನ ಪ್ರಕಾರ ನೋಡೋದಾದರೆ ಎಲ್ಲ ಸಾಫ್ಟ್ವೇರ್ ಕಂಪ್ನಿ ಇರ್ಬೋದು ಅಥವಾ ಬ್ಯಾಂಕ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಮೊದಲನೇ ಆದ್ಯತೆ ಯಾವುದಕ್ಕೆ ಕೊಡ್ತಾರೆ ಅಂತಂದರೆ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಅಥವಾ MBA ಮಾಡಿದವ್ರಿಗೆ ಅಥವಾ BCA MCA ಮಾಡಿದವ್ರಿಗೆ ಅಥವಾ BCom MCom ಮಾಡಿದವ್ರಿಗೆ ಕೊಡ್ತಾಯಿದ್ದಾರೆ. ಸೊ ನಾವು ಯಾವುದೇ ರೀತಿಯ MA BA ಈ ರೀತಿ ನೋಡೋದು ತುಂಬ ವಿರಳ ಆಗಿದೆ ಇವಾಗಿನ ಕಾಲದಲ್ಲಿ. ಅಂದರೆ ಅಪ್ಡೇಟೆಡ್ ಕಾಲದಲ್ಲಿ ಅಪ್ಡೇಟೆಡ್ ಡಿಗ್ರಿಗಳನ್ನ ಮಾಡಿದರೆ ನಮಗೆ ಒಳ್ಳೆ ಜಾಬ್ಗಳು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲಾಸ್ಟ್ನೇದು ನೀವು ಏನು ಮಾಡೋದು, ವೆಕೇಷ್ನಲ್ ಕೋರ್ಸಸ್ ಅಂತಿದೆ. ಸೊ ಅವೆಲ್ಲ ನೀವು ಆಲ್ರೆಡಿ ನೋಡಿರ್ತೀರ. ಚೈನ್ ಬಿಸ್ನೆಸ್ಸು ಅಥವಾ ಲಿಂಕ್ ಬಿಸ್ನೆಸ್ ಅಂತ ಇರುತ್ತೆ. ನೀವು ಒಬ್ಬರನ್ನ ಕರ್ಕೊಂಬನ್ನಿ, ಅವರಿಂದ ಮತ್ತೆ 3ಗೆ ಒಂದು ಬಿಸ್ನೆಸ್ನ ಸ್ಪ್ರೆಡ್ ಮಾಡಿ ಅಂತ. ಸೊ ಆ ರೀತಿ. ಸೊ ಅದೆಲ್ಲ ನಾನು ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತಂದರೆ, PUC ಮಾಡಿ, PUCಯಲ್ಲಿ ಸೈನ್ಸ್ ಅಥವಾ ಕಾಮರ್ಸ್ ಮಾಡಿದರೆ ಸೊ ನಿಮಗೆ ಬೆಟರ್. ಮುಂದೆ ಒಂದು ದಿನ ನಾನು ಇನ್ನೂ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ಸೈನ್ಸ್ ಮಾಡಿದರೆ ನಿಮಗೆ ಮತ್ತೆ ಯಾವ ಡಿಗ್ರಿಗಳನ್ನ ನೀವು ಓದ್ಬೋದು, ಕಾಮರ್ಸ್ ಮಾಡಿದರೆ ಯಾವ ಡಿಗ್ರಿಗಳನ್ನ ಓದ್ಬೋದು, ಆರ್ಟ್ಸ್ ಮಾಡಿದರೆ ಯಾವ ಡಿಗ್ರಿಗಳನ್ನ ನೀವು ಮಾಡ್ಬೋದು. ಹಾಗೆ ಸೈನ್ಸ್ ಮಾಡಿಬಿಟ್ಟು ಈ ಡಿಗ್ರಿ ಮಾಡಿದರೆ, ಎಕ್ಸಾಂಪಲ್ ಇಂಜಿನಿಯರಿಂಗ್ ಮಾಡಿದರೆ ಯಾವ ಥರ ಜಾಬ್ ಸಿಗುತ್ತೆ, ಕಾಮರ್ಸ್ ಮಾಡಿ BCom ಮಾಡಿ MCom ಮಾಡಿ ಅಥವಾ CA ಮಾಡಿದರೆ ಯಾವ ಥರ ಜಾಬ್ ಸಿಗುತ್ತೆ. ಸೊ ಆರ್ಟ್ಸ್ ಮಾಡಿದ್ಮೇಲೆ BA MA ಮಾಡಿದರೆ ಅಥವಾ ಬೇರೆ ಒಂದು TET ಎಕ್ಸಾಮ್ ಬರೆದ್ರೆ ಯಾವ ರೀತಿ ಜಾಬ್ ಸಿಗುತ್ತೆ. ಸೊ ಅದನ್ನೆಲ್ಲ ಕೂಡ ಇನ್ನೊಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇಷ್ಟೊತ್ತು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಇತ್ತು, ಉತ್ತಮವಾದ ಮಾಹಿತಿ ಸಿಕ್ಕಿದೆ ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಹಾಗೆ ಇನ್ನೊಂದೇನು ಅಂತಂದರೆ, ನಿಮ್ಮ ಫ್ರೆಂಡ್ ಕಾಮರ್ಸ್ ಮಾಡ್ತಿದ್ದಾರೆ ಅಂತ ಅದು ನೀವು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಫ್ರೆಂಡ್ಸ್ ಸೈನ್ಸ್ ಮಾಡ್ತಿದ್ದಾರೆ ಅಂತ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಮುಂದಿನ ಜೀವನ ಯಾವ ರೀತಿ ಬೇಕೋ ಅದ್ರ ಮೇಲೆ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಜೀವನದಲ್ಲಿ ಫೇಲ್ ಆದರೆ ಯಾವ ಫ್ರೆಂಡ್ ಕೂಡ ಬರಲ್ಲ. ಅದಕ್ಕೆ ಈ ಒಂದು ವಿಡಿಯೋ ನಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.